ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸ್ತ್ರೀ ಮತ್ತು ಪುರುಷ ವಶೀಕರಣವನ್ನು ಯಾಕೆ ಮಾಡ್ತಾರೆ ಅಂದರೆ, ತಾನು ಇಷ್ಟಪಟ್ಟಂತಹ ವ್ಯಕ್ತಿ ತನ್ನಿಂದ ಬಿಟ್ಟು ದೂರ ಹೋದಾಗ, ಅವರನ್ನು ಮರೆಯೋಕ್ಕೆ ಸಾಧ್ಯ ಆಗದೇ ಇದ್ದಾಗ, ಕುಂತಲ್ಲೂ ಅವರೇ, ನಿಂತಲ್ಲೂ ಅವರೇ, ಕೆಲಸ ಮಾಡುವಾಗ ಅವರೇ, ಮಲ್ಕೊಂಡೋಗ್ಲೂ ಅವರೇ ನೆನಪಾಗ್ತಾರೆ. ಆ ಥರ ಇರೋರು ಅಂದರೆ ತನ್ನ ಪ್ರೀತಿ ಕಳ್ಕೊಂಡು ಅದನ್ನು ನೋವಲ್ಲಿ ತುಂಬ ನೋವಲ್ಲಿರ್ತಾರಲ್ಲ, ಅಂಥವ್ರಿಗೆ ಮಾತ್ರ ಈ ಒಂದು ವಶೀಕರಣ ತಂತ್ರವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಒಂದು ಕೇವಲ ಒಂದು ನಿಮಗೆ ಈಸಿಯಾಗಿ ನಾನು ನಿಮಗೆ ಈ ಒಂದು ವಶೀಕರಣ ತಂತ್ರವನ್ನು ಮಾಡೋದು ಹೇಳ್ಕೊಳ್ತಾ ಇದ್ದೀನಿ. ಆದರೆ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ತುಂಬ ಶ್ರದ್ಧೆ ಭಕ್ತಿಯನ್ನು ಮಾಡುವಂಥದ್ದು. ಹಾಗೂ ಈ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಸ್ನೇಹಿತರಾಗಲಿ ಮನೆಯವ್ರಿಗಾಗಲಿ ಹೇಳ್ಕೊಡ್ದು. ಹಾಗೂ ಒಂದು ಒಳ್ಳೆ ಮನಸ್ಸಿನಿಂದ, ಸ್ವಚ್ಛಂದ ಮನಸ್ಸಿನಿಂದ ಈ ಒಂದು ಕಾರ್ಯವನ್ನು ಮಾಡಿದರೆ 100% ನಿಮಗೆ ಸಕ್ಸಸ್ ಆಗುತ್ತೆ. ನಿಮಗೆ 100% ನಿಮಗೆ ಸಕ್ಸಸ್ ಸಿಗುತ್ತೆ. ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಯಾರೇ ಇರಲಿ, ಎಷ್ಟೇ ದೂರ ಇರಲಿ, ಎಷ್ಟೇ ಕಠಿಣವಾದಂಥ ಮನಸ್ಸಿನವ್ರು ಬೇಕಾದ್ರೆ ಆಗಿರಲಿ, ಅವ್ರು ನಿಮ್ಮ ಹತ್ರ ಕೇವಲ 2 ದಿನದೊಳಗಡೆ ನಿಮ್ಮ ಹತ್ರ ಬಂದೇ ಬರ್ತಾರೆ. ಒಂದು ಸ್ವಲ್ಪನಾದರೂ ಅವ್ರ ಮನಸ್ಸು ನಿಮ್ಮ ಕಡೆ ವಾಲುವಂತ ನಾನು ನಿಮಗೆ ಈ ಒಂದು ತಂತ್ರವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಹಾಗೂ ಈ ಒಂದು ತಂತ್ರ ನೀವು ಮಾಡಬೇಕಾದ್ರೆ, ನಾನು ಮಾಡಬೇಕಾದ್ರೆ ಬಿಡಿ, ಈ ಒಂದು ತಂತ್ರ ನೀವು ಮಾಡಬೇಕಾದ್ರೆ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಹಾಗೂ ಯಾವುದೇ ಕಾರಣಕ್ಕೂ ಈ ಕೆಟ್ಟದಕ್ಕೆ ಮಾತ್ರ ಉಪಯೋಗಿಸೋಕೆ ಹೋಗಬೇಡಿ. ಹಾಗಾದರೆ ಬನ್ನಿ, ಈ ಒಂದು ತಂತ್ರವನ್ನು ಮಾಡಲು ಬೇಕಾಗುವಂತಹ ವಸ್ತುಗಳು ಯಾವುದೇ ಅಂದರೆ, ಜೋಡು ಬಾಳೆಹಣ್ಣು ಬೇಕು, 2 ಸೂಜಿ ಬೇಕು, ಆಮೇಲೆ 2 ತಗಡು ಪೀಸ್ ಬೇಕು. ಈ ರೀತಿ 2 ತಗಡು ಪೀಸ್ ಇಟ್ಕೊಂಡು ನೀವು ಆಮೇಲೆ ಕೆಂಪು ಕುಂಕುಮ, ಅರಿಶಿನ ಕುಂಕುಮ ಬೇಕು. ಈ ರೀತಿಯಾಗಿ ಇಟ್ಕೊಂಡ್ರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮವರಾಗಿ ಮಾಡ್ಬೋದು. ಹಾಗಾದರೆ ಬನ್ನಿ, ಇದನ್ನು ಮಾಡೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ತಗಡು ಪೀಸಲ್ಲಿ ನೀವು ಇಷ್ಟಪಟ್ಟಂಥ ಸ್ತ್ರೀ ಹೆಸರು ಬರ್ಕೋಬೇಕು. ನಾನು ಒಂದು ಉದಾಹರಣೆಗೆ ಒಂದು ಹೆಸರು ಬರ್ಕೊತೀನಿ, ಮೋನಿಕಾ ಅಂತ. ಇಲ್ಲಿ ಉದಾಹರಣೆಗೆ ಒಬ್ಬ ಪುರುಷನ ಹೆಸರು ಬರ್ಕೋತೀನಿ, ನಾಗರಾಜ ಅಂತ. ಇವರಿಬ್ಬರ ಹೆಸರು ಬರ್ಕೊಂಡ ನಂತರ ನೀವೇನು ಮಾಡಬೇಕು ಅಂದರೆ, ಈ ಹುಡುಗಿ ಅಂದರೆ ನೀವು ಯಾರನ್ನ ವಶೀಕರಣ ಮಾಡ್ತಾಯಿದ್ದೀರಾ, ಹುಡುಗನ ಆದರೆ ಇಲ್ಲಿ ಮುಂದೆ ಹುಡುಗನ ಹೆಸರಲ್ಲಿ ನೀವು ಈ ರೀತಿಯಾಗಿ ಚುಚ್ಚಬೇಕು. ಈ ರೀತಿಯಾಗಿ ಹುಡುಗನ ಹೆಸರಾದರೆ ಹುಡುಗನ ಹೆಸರು ಮೊದಲು ಚುಚ್ಚಬೇಕು. ನಂತರ ನೀವೇನು ಮಾಡಬೇಕು ಅಂದರೆ, ಈ ರೀತಿ ನಾಗರಾಜ ಎನ್ನುವ ಹೆಸರಲ್ಲಿ ಹುಡುಗನ ಹೆಸರು ಹಿಂದೆ ಈ ರೀತಿಯಾಗಿ ಚುಚ್ಚಬೇಕು. ನೋಡಿ, ಈ ರೀತಿ ಹುಡುಗಿಯ ಹೆಸರು ಮುಂದೆ ನೀವು ಒಂದು ವೇಳೆ ಹುಡುಗನ ನೀವು ವಶೀಕರಣ ಮಾಡೋದ್ರೆ ಹುಡುಗನ ಹೆಸರು ಮುಂದೆ, ಹುಡುಗಿಯ ವಶೀಕರಣ ಮಾಡೋದ್ರೆ ಹುಡುಗಿ ಹೆಸರು ಮುಂದೆ ಬರೆದ್ಬಿಟ್ಟು ಈ ರೀತಿ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ನಿಮ್ಮ ಮನೆಯ ಒಂದು 100 ಮೀಟರ್ ಜಾಗದಲ್ಲಿ, ಇಲ್ಲಾಂದರೆ ನಿಮ್ಗಾಗುತ್ತೆ, ನನ್ನ ಕೈಲಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆ ಅಂದರೆ ನಿಮ್ಮ ಹುಡುಗಿ ಇರ್ತಾರಲ್ಲ, ಹುಡುಗಿ ಮನೆಯ ಅಕ್ಕಪಕ್ಕದಲ್ಲಿ ಒಂದು 100 ಮೀಟ್ರ್ ಅಂತರದಲ್ಲಿ ಇದನ್ನು ಹುಗಿದುಬಿಟ್ಟು ಬರಬೇಕಾಗ್ತದೆ. ಬಂದು ನಿಮ್ಮ ದಿನನಿತ್ಯದ ಏನು ಕೆಲಸ ಇರುತ್ತಲ್ಲ ಅದನ್ನು ನೀವು ಮಾಡ್ಕೊಳ್ಳಿ. ಹಾಗೂ ಈ 3 ಇಲ್ಲಾಂದರೆ 4 ಇಲ್ಲಾಂದರೆ 6 ದಿನ, 3, 4, 6 ದಿನ, ಈ 6 ದಿನ ಒಳಗಡೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಕಡೆ ಮನಸ್ಸು ವಾಲಿ ನಿಮ್ಮ ಹತ್ರ ಬರುವಂತಾಗ್ತದೆ. ವೀಕ್ಷಕರೇ, ಒಂದು ವೇಳೆ ಇದು ದೂರ ನಾವು ಇಷ್ಟಪಟ್ಟಂಥ ವ್ಯಕ್ತಿ ದೂರ ಇದ್ದಾರೆ ಅಂತ ಹೇಳಿದ್ರೆ, ಇದು ನೀವೇನು ಮಾಡಬೇಕಂದ್ರೆ, ನಿಮ್ಮ ಮನೆಯಿಂದ ಒಂದು 100 ಮೀಟ್ರ್ ದೂರದಲ್ಲಿ ನೀವು ಹೋಗಿಬಿಟ್ಟು ಬರಬೇಕಾಗುತ್ತದೆ. ಇಲ್ಲ, ನಾವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ಮನೆ ಹತ್ತಿರದಲ್ಲೇ ಇದ್ದಾರೆ, ಇಲ್ಲಾರೆ ಅವ್ರ ಮನೆ 100 ಮೀಟ್ರ್ ಒಳಗಡೆ ನಾನು ಹಾಕ್ತೀನಿ ಅಂತ ನಿಮ್ಮ ಮನಸ್ಸು ಏನಾದರೂ ಇದ್ದರೆ ಹಾಕ್ಬೋದು. ಹಾಕಿ ನಿಮ್ಮ 3, 4, 6 ದಿನ, ಇಷ್ಟು ದಿನ ಒಳಗಡೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಮನೆ ಬರ್ತಾರೆ. ಒಂದು ವೇಳೆ ಈ ಒಂದು ಕಾರ್ಯನೂ ನಿಮ್ಮ ಹತ್ರ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಹೇಳಿದ್ರೆ, ಚಿಂತೆ ಪಡುವ ಅಗತ್ಯವಿಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ನೀವು ಯಾವ ಬೇಕಾದರೂ ಕರೆ ಮಾಡ್ಬೋದು. ನಿಮ್ಮ ಎಲ್ಲ ಕಷ್ಟಗಳಿಗೂ ಸಮಸ್ಯೆಗಳಿಗೂ ನಾವು ಸ್ಪಂದಿಸ್ತೀವಿ. ಕರೆ ಮಾಡಿ. ಎಲ್ಲರಿಗೂ ನಮಸ್ಕಾರ.